ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಡಿ ಹಾಗೂ ಸಿಬಿಐ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿ ಮಳೆ ಹಾನಿಯಿಂದ ಮನೆ ಕಳೆದುಕೊಂಡ ಸಂತ್ರಸ್ತರ ಕುಟುಂಬವನ್ನ ಕೆಆರ್ಪೇಟೆ ಪಟ್ಟಣದ ಎಸ್ಎಂ ಲಿಂಗಪ್ಪ ಸಹಕಾರ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಸಾಮಾಜಿಕ ಅನಿಷ್ಟ ಪದ್ಧತಿ ನಿಷೇಧ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಿಡ್ಸ್ ವರ್ಲ್ಡ್ ಪ್ಲೇ ಹೋಮ್ 2024-25ನೇ ಸಾಲಿನ ದಾಖಲಾತಿ ಆರಂಭವಾಗಿದೆ. 2 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಇಲ್ಲಿ ಸೇರಿಸಬಹುದಾಗಿದ್ದು ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿದೆ. ಸಮಯ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 3:30ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೋಮೇಶ್ವರ ದೇವಾಲಯದ ರಸ್ತೆ 4ನೇ ಬ್ಲಾಕ್, ಬಸವೇಶ್ವರ ಟ್ರೇಡರ್ಸ್ ಎದುರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9538412301. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿ ಮಳೆ ಹಾನಿಯಿಂದ ಮನೆ ಕಳೆದುಕೊಂಡ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದ ಮಳೆ ಹಾನಿಯಾದ 2 ಮನೆಗಳಿಗೆ ಭೇಟಿ ನೀಡಿ ಕುಟುಂಬ ಸದಸ್ಯರ ಜೊತೆಗೆ ಉಭಯ ಕುಶಲೋಪರಿ ನಡೆಸಿದರು. ಸಂತ್ರಸ್ತರಿಗೆ ಮನೆ ನಿರ್ಮಾಣಕ್ಕೆ ಅಗತ್ಯವಿರುವ ನೆರವು ನೀಡುವ ಭರವಸೆ ವ್ಯಕ್ತಪಡಿಸಿದರು. ಮಾದಪಟ್ಟಣ ಗ್ರಾಮದ ಬಸವರಾಜು ಮತ್ತು ಜಯಮ್ಮ ಅವರ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿಗಳು ಎಲ್ಲಾ ರೀತಿಯ ಸಹಕಾರವನ್ನ ಸರ್ಕಾರದ ಮೂಲಕ ಒದಗಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಉಸ್ತುವಾರಿ ಸಚಿವರಾದ ಬೋಸರಾಜ್, ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡ, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಎಸ್ ಪೊನ್ನಣ್ಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತಿತರ ಹಿರಿಯ ಅಧಿಕಾರಿಗಳು ಇದ್ದರು. ನಂತರ ಮುಖ್ಯಮಂತ್ರಿಗಳು ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಅವರ ಕುಶಾಲನಗರದ ಗುಂಡೂರಾವ್ ಬಡಾವಣೆಯ ನಿವಾಸಕ್ಕೆ ತೆರಳಿ ಚಹಾಕೂಟದಲ್ಲಿ ಪಾಲ್ಗೊಂಡರು. ನ್ಯೂಸ್ ಸಂಗಮಕ್ಕಾಗಿ ಡಾ ಎಚ್ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ 54 ವಿತರಣೆ ನಾಲೆಯ ಲೈನಿಂಗ್ ಹಾಗೂ ಆಧುನೀಕರಣ ಕಾಮಗಾರಿಯು ಆರಂಭವಾಗಿರುವುದು ರೈತರ ಮುಖದಲ್ಲಿ ಸಂತೋಷ ತಂದಿದೆ. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ರೈತರ ಜೀವನಾಡಿಯಾಗಿರುವ ಹೇಮಾವತಿ ಜಲಾಶಯ ಯೋಜನೆಯು ನಂಬರ್ 54 ವಿತರಣಾ ನಾಲೆಯ ಲೈನಿಂಗ್ ಮತ್ತು ಆಧುನೀಕರಣ ಕಾಮಗಾರಿಯು ಆರಂಭವಾಗಿರುವುದು ಈ ಭಾಗದ ರೈತರ ಮೊಗದಲ್ಲಿ ಸಂತೋಷ ತಂದಿದೆ. ಈ ಹಿಂದೆ ಕ್ಷೇತ್ರದ ಶಾಸಕರಾಗಿದ್ದ ರಾಜ್ಯದ ಮಾಜಿ ಸಚಿವರಾದ ಡಾ ನಾರಾಯಣಗೌಡ ಅವರು ಕಾವೇರಿ ನೀರಾವರಿ ನಿಗಮದಿಂದ 55 ಕೋಟಿ ರುಗಳ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿ ಈ ಭಾಗದ ರೈತರ 40 ವರ್ಷಗಳ ಹೋರಾಟಕ್ಕೆ ಶಕ್ತಿ ತುಂಬಿ ನೀರು ಹರಿಯದ ಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿದು ನಾಲೆಯ ಕೊನೆಯ ಭಾಗದ ರೈತನ ಜಮೀನುಗಳಿಗೂ ನೀರು ಹರಿಯುವಂತೆ ಮಾಡಲು ಸಂಕಲ್ಪ ಮಾಡಿ ಭೂಮಿ ಪೂಜೆಯನ್ನು ಮಾಡಿದ್ದರು. ಕೆಆರ್ಪೇಟೆ ತಾಲೂಕಿನಲ್ಲಿ ಗುಣಮಟ್ಟದ ಕಾಮಗಾರಿ ನಡೆಸಿ ಪ್ರಸಿದ್ಧರಾಗಿರುವ ಪ್ರಥಮ ದರ್ಜೆ ಗುತ್ತಿಗೆದಾರ ಪಿಕೆ ಜಯಕೃಷ್ಣೇಗೌಡ ಅವರ ಮಾಲೀಕತ್ವದ ಆರ್ಕೆಬಿ ಕನ್ಸ್ಟ್ರಕ್ಷನ್ ಕಂಪನಿಯು ಗುತ್ತಿಗೆಯನ್ನು ಪಡೆದುಕೊಂಡು ಗುಣಮಟ್ಟದ ಕಾಮಗಾರಿ ನಡೆಸುವ ಮೂಲಕ ನೀರೇ ಹರಿಯದೆ ಹೂಳು ತುಂಬಿ ಗಿಡಗಂಟೆಗಳು ಹಾಗೂ ಮುಳ್ಳಿನ ಪೊದೆಗಳಿಂದ ಮುಚ್ಚಿಕೊಂಡಿದ್ದ ನಾಲೆಗೆ ಸಿಮೆಂಟ್ ಕಾಂಕ್ರೀಟ್ ಲೈನಿಂಗ್ ಮಾಡಿ ಕಾಲುವೆಯ 2 ಬದಿಗಳಲ್ಲಿ ರಸ್ತೆ ನಿರ್ಮಿಸಿ ರೈತರ ದನಕರುಗಳು, ವಾಹನಗಳು ಹಾಗೂ ಎತ್ತಿನ ಗಾಡಿಗಳು ಸರಾಗವಾಗಿ ಓಡಾಡುವಂತೆ ಮಾಡಿ ರೈತರ ಬೇಡಿಕೆಗಳಿಗೆ ಪೂರಕವಾಗಿ ಕಾಲುವೆಯ ಆಧುನೀಕರಣ ಕಾಮಗಾರಿ ಮಾಡುತ್ತಾ ರೈತರು ನೆಮ್ಮದಿಯಿಂದ ಬೇಸಾಯ ಮಾಡಲು ಕಾರಣರಾಗಿದ್ದಾರೆ ಎಂದರು. ಇದೇ ಸಂದರ್ಭ ಅಣ್ಣೆಚಾಕನಹಳ್ಳಿ ರಾಮಕೃಷ್ಣ, ಸತೀಶ್, ಮಂಜು, ಗಂಗನಹಳ್ಳಿ ರವಿಗೌಡ, ರಮೇಶ್, ಹಿರಿಕಳಲೆಸ್ವಾಮಿ, ಮಂಜುನಾಥ್, ರೋಷನ್, ತೇಗನಹಳ್ಳಿ ದಿನೇಶ್ ಮುತ್ತಾದವರು ಉಪಸ್ಥಿತರಿದ್ದರು. ನಾವು ನೋಡ್ತಾ ಇಲ್ಲೇ ಇದ್ದೀವಿ. ನಾವು ಅಕ್ಕಪಕ್ಕದ ಜಮೀನು ನಮ್ಮ ಸಾವಲೆ ಜಮೀನ್ ಮೇಲೆ ಹೋಗಿದೆ. ಚೆನ್ನಾಗಿ ನಾವು ಕಂಡ ಮಟ್ಟಿಗೆ ಚೆನ್ನಾಗಿ ಕೆಲಸ ಮಾಡವ್ರೆ, ಒಳ್ಳೆ ಕೆಲಸ ಮಾಡವ್ರೆ. ಮೊದಲು ನೀರು ಇಷ್ಟು ಒಯ್ತಿರ್ಲಿಲ್ಲ, ಮಳೆ ಎಲ್ಲ ಬೆಳ್ಕೊಂಡಿತ್ತು. ಎಲ್ಲನೂ ಕ್ಲೀನಿಂಗ್ ಮಾಡಿ ಮೊದಲು ಎಲ್ಲನೂ ರೋಡ್ ಎಲ್ಲ ಮಾಡಿಕೊಂಡು ಕೆಲಸ ಮಾಡವ್ರೆ. ನಮಗಂತೂ ಇಷ್ಟ ಆಗೈತೆ. ನೀರಿನ ಜೊತೆಗೆ ರೋಡ್ದು ಅನುಕೂಲ ಆಗೈತೆ. ರೋಡ್ದು ಜೊತೆಲಿ ರೋಡ್ ಮಾಡವ್ರೆ. ರೋಡ್ ಇತ್ತು, 2 ಕಡೆ ರೋಡ್ ಮಾಡಿದ್ರೆ ನೀರು ಬಹಳ ಅನುಕೂಲ ಬರ್ತದೆ. ಎಲ್ಲದಕ್ಕೂ ಅನುಕೂಲ. ಈಗ ಈ ಕಡೆ ಜಮೀನ್ದಾರೆ ಆ ಕಡೆ ಜಮೀನು ನೀರು ಬಹಳ ಚೆನ್ನಾಗಿ ಮಾಡಿದ್ರೆ ಕೆಲಸ ಚೆನ್ನಾಗಿ ನಡೀತದೆ. ಸುಮ್ಮನೆ ಯಾರೋ ಒಟ್ಟವರಿಗೆ ಅವಶ್ಯಕತೆಯಿಂದ ಸುಮ್ಮನೆ ದ್ವಂದ್ವ ಮಾಡ್ತಾರೆ. ಇದು ಏನಿಲ್ಲ, ಕೆಲಸ ಕೆಲಸನ ನಿಲ್ಲಿಸ್ಬಿಟ್ಟು ಅದನ್ನ
ತೊಂದರೆ ಮಾಡಕ್ಕೆ ಇದು ಮಾಡ್ತಾರೆ. ಇದು ಕುಂದೂರಿಂದ ಕುನ್ನಳ್ಳಿ ಎಡದಂಡೆ 54 ಸರ್. ಫಸ್ಟಿಂದ ಕುಂದೂರು ಮತ್ತು ಬೆಡದಹಳ್ಳಿ, ನಮ್ಮ ಅಣೆಚಿಕ್ಕನಹಳ್ಳಿ, ಕನ್ನಳ್ಳಿ, ಇಲ್ಲಿವರೆಗೆ ಬಂದಿದ್ದು ತೇಗನಹಳ್ಳಿವರೆಗೂ. ಅವತ್ತಿನಿಂದ ಇವತ್ತವರೆಗೂ ಡ್ರೈ, ಮಳೆ ಇರಲಿಲ್ಲ, ಏನಿರಲಿಲ್ಲ. ಉನ್ನತ ಕಾಮಗಾರಿ ಕೆಲಸ ನೀಟಾಗಿ ಮಾಡ್ಕೊಂಬಂದಿದ್ದಾರೆ. ನಾವು ಅವತ್ತಿಂದಲೂ ನೋಡ್ತಾ ಇದ್ದೀವಿ. ಇಲ್ಲಿ ಏನಾಗಿದೆ ಅಂದರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಅನಿವಾರ್ಯ ಇವಾಗ ಮಳೆ ಒಯ್ದುಬಿಡುತ್ತೆ. ನೈಟು ದಮಾಜ್ ಮಾಡಿ ಮೆಟ್ಲಿಗೆ ಮಾಡಿ ಹೋಗಿರ್ತಾರೆ, ಅನಿವಾರ್ಯ ಮಳೆ ಬಂದೆಲ್ಲ ಕೊಚ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ಜವಾಬ್ದಾರಲ್ಲ, ಕಾಂಟ್ರಾಕ್ಟರ್ ಜವಾಬ್ದಾರಲ್ಲ, ಪ್ರಕೃತಿ ಅದು ಬೇರೆ ವಿಚಾರ. ಅಲ್ಲಿಂದ ಮಾಡ್ಕೊಂಬಂದಿದ್ದೀರಲ್ಲ, ಅದೆಲ್ಲ ಫಸ್ಟ್ ಕ್ಲಾಸ್ ಕೆಲಸ ಆಗಿದೆ. ನಾವು ನೋಡಿದ್ದೀವಿ, ಎಲ್ಲ ನೋಡಿದ್ದಾರೆ. ಈಗ ಅವ್ರಿಗೆ ಹೇಳಿ ಸರ್ ಈ ಥರ ಕ್ವಾಂಟಿಟಿ ಅಂತಂದಾಗ ಅವರು ಇಂಜಿನಿಯರು ಬಂದು ಸರಿ ಮಾಡ್ತಾರೆ ಅಂತೇಳಿ ಎಲ್ಲ ಮಾಡಿದ್ದಾರೆ. ಈಗ ಇಲ್ಲಿ ಗಂಟ ಬಂದಿರೋದ್ರಿಂದ ನಮಗೆ ಇದುವರೆಗೂ ಒಂದು ಚೂರು ಕೂಡ ಕಂಪ್ಲೇಂಟ್ ಇಲ್ಲ. ಇದರಿಂದ ಮುಂದಕ್ಕೆ ಬಂದ ಮೇಲೆ ಮಳೆ ಸ್ಟಾರ್ಟ್ ಆಯಿತು, ಇಲ್ಲಿ ಮೆಟ್ಲಿಂಗ್ ಮಾಡಿದ್ದಾರೆ, ಕುಸ್ತೋಗೈತೆ, ಮತ್ತೆ ನೀರು ಬಿಟ್ಟಿದ್ದಾರೆ, ಕುಸ್ತೋಗೈತೆ. ಯಾರೋ ಅವ್ರಿಗಾಗದೇ ಇರೋರು ಆಗ್ಬೋದು, ಬೇರೆಯವ್ರಿಗೆ ಆಗದೇ ಇರ್ಬೋದು, ಅದು ಎಲ್ಲ ನಮಗೆ ಗೊತ್ತಿಲ್ಲ. ಅದು ಬೇರೆ ಥರ ಮಾಡಿರ್ಬೋದು, ಅದೇನು ನಮಗೆ ಗೊತ್ತಿಲ್ಲ. ಇದುವರೆಗೂ ಮಾಡಿರೋ ಕಾಮಗಾರಿ ಏನಿದೆ ಗುಣಮಟ್ಟವಾಗಿದೆ, ಚೆನ್ನಾಗಿದೆ. ಮಳೆ ಬಂದೈತೆ, ಎಲ್ಲ ಕೊಚ್ಕೊಂಡು ಹೋಗೈತೆ, ಎಣ್ಣೆನ ಮತ್ತೊಂದಾಗೈತೆ. ಅದಕ್ಕೆಲ್ಲ ಕಾಂಟ್ರಾಕ್ಟರು ಜವಾಬ್ದಾರಲ್ಲ, ಇಂಜಿನಿಯರು ಜವಾಬ್ದಾರಲ್ಲ, ನಾವು ಜವಾಬ್ದಾರಲ್ಲ, ಪ್ರಕೃತಿ ಆಗೈತೆ. ಅದು ಮುಂದೆ ಪರಿಶೀಲನೆ ಅವ್ರು ಮಾಡಲಿ. ಇದುವರೆಗೂ ಏನು ಮಾಡಿದ್ದಾರೆ, ಉನ್ನತ ಗುಣಮಟ್ಟ ಕಾಮಗಾರಿ ಮಾಡಿದ್ದಾರೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು? ಸತೀಶ್ ಅನ್ಬಿಡಿ ಸರ್, ಅಣೆಚಿಕ್ಕನಹಳ್ಳಿ. ಸತ್ಯನೇ ಸುಳ್ಳೆಯ. ಇವತ್ತು ನೀವೇ ನೋಡ್ತಾ ಇರ್ಬೋದು, ಹಿಂದೆ ನಾವು ನೋಡ್ದಂಗೆ ನೀರು ಒದಾಯಿಸ್ಕೊಂಡು ನಿಂತ್ಕೊಳ್ಳೋದು, ನೋಡೋಕೆ ಕಾಣಿಸೋದಷ್ಟೇ ಜಾಸ್ತಿ ನೀರು, ಬಟ್ ಮುಂದಕ್ಕೆ ಮೂವ್ ಆಯ್ತಿತ್ತಿಲ್ಲ. ಇವಾಗ ನೀವೇ ನೋಡ್ಬೋದು ಎಷ್ಟು ಸ್ಪೀಡಲ್ಲಿ ನೀರು ಹೋಯ್ತದೆ ಅಂತ. ಆಮೇಲೆ ಬರೀ ಕೆಲವು ಕಡೆ ನಾವು ನೈಟ್ ನೀರು ಬಿಟ್ಕೊಬರಕ್ಕೆ ಹೋದಾಗ ಬೆಡ್ದಳ್ಳಿ ಗಂಟೆ ಹೋಗಿದ್ವಿ, ನೀರೇ ಬರ್ತಿತ್ತಿಲ್ಲ, ನೋಡೋಕೆ ನೀರು ಕಾಣೋದು, ಸತ್ಯಗಳೆಲ್ಲ ತುಂಬ್ಕೊಂಡಿದ್ದು. ಇದು ಮಾಡಿರೋದು ಈ ಭಾಗದಲ್ಲಿ ನಮಗೆಲ್ಲ ರೈತರಿಗೂ ತುಂಬ ಅನುಕೂಲ ಆಗಿದೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಆ ಥರ ಏನಿಲ್ಲ, ನಾವು ದಿನನಿತ್ಯ ಇಲ್ಲೇ ಓಡಾಡ್ತೀವಿ, ನೋಡ್ತೀವಿ. ಆ ಥರ ಇದ್ರೆ ನಾವೇ ಇದು ಮಾಡ್ತೀವಿ, ನಮಗೆ ಇದು ಅನುಕೂಲ ಆಗಿರೋದು ಕೆಲಸ. ಹಂಗಾಗಿ ನಾವು ನೋಡ್ದಂಗಂತೂ ತುಂಬ ಚೆನ್ನಾಗಿ ಕೆಲಸ ಮಾಡೋರು, ಯಾವುದೇ ಥರ ತೊಂದರೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಅವ್ರ ಹತ್ರ ಏನೋ ಮಾತಾಡ್ಕೋದು. ಈಗ ಮಳೆ ಓದೋದಕ್ಕೆ ಕೇರಳದಲ್ಲಿ ಊರೂರೇ ಕೊಚ್ಕೊಂಡೋಗವೆ. ಇದು ಯಾವುದೋ ಒಂದು ಮಣ್ಣು ಕೊಚ್ಚೋದು ದೊಡ್ಡ ವಿಚಾರ. ನಾವೇ ಒಂದು ತಿಂಗಳಾದ ಹೊಲ ಹತ್ರ ಜಮೀನು ಹತ್ರ ಕೆಲಸ ಮಾಡಿ ಎಲ್ಲಿ ನೋಡಿದ್ರು ನೀರು ಯಾವ ದಿನ ಮಳೆ ಹೋಯ್ತದೆ. ಆದರೂ ಈ ಮಳೆನ ಲೆಕ್ಕಿಸ್ತೇನೆ ಶ್ರಮಪಟ್ಟು ಕೆಲಸ ಮಾಡಿಕೊಟ್ಟವ್ರಿಗೆ ಬೇಗ ನೀರು ಬರೋ ಅಷ್ಟರಲ್ಲಿ ರೈತರಿಗೆ ಕೆಲಸ ಮುಗಿಸ್ಬಿಡ್ಬೇಕು ಅಂತ ಭಾಳ ಎಫೆಕ್ಟ್ ಕೊಟ್ಟು ಕೆಲಸ ಮಾಡೋರೆ. ಇದರಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ. ಕುಂದೂರು ಮೇನ್ ಚಾನಲ್ನಿಂದ 54ನೇ ಡಿಸ್ಟ್ರಿಬ್ಯೂಟ್ ಎಡದಂಡೆ ನಾಲೆ 83ರಲ್ಲಿ ನೀರು ಬಂತು. ನಮಗೆ 83ರಲ್ಲಿ ನೀರು ಬಂದಿದ್ದು, ಇಲ್ಲಿಗೆ 43 ವರ್ಷನ ಏನೋ ಆಗಿದೆ. ಅವತ್ತು ಪೈಪ್ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಎಲ್ಲ ತಾತ್ಕಾಲಿಕವಾಗಿ ಮಾಡಿಬಿಟ್ರು, ಎಲ್ಲ ಒದ್ದಾಡ್ತಾಯಿದ್ರು. ಈಗ ಕೆಲಸಗಳು ಚೆನ್ನಾಗಿ ಮಾಡ್ತಾವ್ರೆ, ಎಲ್ಲರೂ ನೋಡ್ತಾವ್ರೆ. ಊರವರು 5ನೇ ಕಿಲೋಮೀಟ್ರಿಂದ 6ನೇ ಕಿಲೋಮೀಟ್ರಿಗೆ 3 ಡಕ್ ಹಾಕ್ಯಾರ. ಡಕ್ ಬಂದು ಪರೀಕ್ಷೆ ಮಾಡಿಬಿಡ್ಲಿ, ಅಲ್ಲಿಯವರು ಯಾರು ಬಂದು ಪರೀಕ್ಷೆ ಮಾಡಲಿ ಅದು ಕಾಮಗಾರಿಕ ಏನು ಅಂತ. ಅದರಿಂದ ಚೆನ್ನಾಗಿ ಕೆಲಸ ನಡೀತದೆ, ಮಾಡ್ತಾವ್ರೆ. ಈ ಕಾವಲೆ ಹಂಗೆ ಎಲ್ಲ ಸಾಯ್ತಾ ಇತ್ತು. ನಮ್ಮ ಹಳ್ಳಿ ಜನ ಹೋಗಿ ಅಣ್ಣ ನೀನು ಒಬ್ಬ ಕಾಂಟ್ರಾಕ್ಟರಾಗಿ ಇದೊಂದು ಕೆಲಸ ತರಲ್ವಲ್ಲ ಅಣ್ಣ ಅನ್ನೋದಕ್ಕಾಗಿ ಅವರು ಹೋಗಿ ಕೆಲಸ ಹಾಕ್ಕೊಂಡು ಮಾಡಿಕೊಂಡು ಏನೋ ಮಾಡ್ತಾಯಿದ್ರೆ ಅವ್ರಿಗೆ ಕಿರುಕು ಮಾಡೋದು ಇದು ತಪ್ಪು. ಅದರಿಂದ ಕೆಲಸ ಚೆನ್ನಾಗಿ ನಡೀತಾ ಇದೆ, ಕೆಲಸ ಮಾಡ್ತಾವ್ರೆ, ಬಂದು ನೋಡ್ಲಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಸಮೀಪದ ನೆಲ್ಲುದಿಕೇರಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂ ದುರಾವಸ್ಥೆ ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಿದ್ದಾಪುರ ಸಮೀಪದ ನೆಲ್ಲುದಿಕೇರಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಎಟಿಎಂ ದುರಾವಸ್ಥೆ ಹಾಗೂ ಸಿಬ್ಬಂದಿಗಳ ಕೊರತೆಯನ್ನು ಕೂಡಲೇ ಸರಿಪಡಿಸುವಂತೆ ಆಗ್ರಹಿಸಿ ಸಾರ್ವಜನಿಕರು ಬ್ಯಾಂಕ್ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸ್ಥರಾದ ಪಿಆರ್ ಭಾರತ್ ಮಾತನಾಡಿ, 10,000ಕ್ಕೂ ಅಧಿಕ ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಕೇವಲ ಒಂದು ಬ್ಯಾಂಕ್ ಇದ್ದು ಅದರ ಎಟಿಎಂ ಮೆಷಿನ್ ಬ್ಯಾಂಕಿನ ಒಳಭಾಗದಲ್ಲಿ ಇರಿಸಲಾಗಿದೆ. ಇದರಿಂದ ಎಟಿಎಂ ಗ್ರಾಹಕರಿಗೆ ಸರಿಯಾದ ಸೇವೆ ದೊರೆಯುತ್ತಿಲ್ಲ. ಕೂಡಲೇ ಎಟಿಎಂ ಯಂತ್ರವನ್ನು ಬ್ಯಾಂಕಿನ ಹೊರಭಾಗದಲ್ಲಿ ಸ್ಥಾಪಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಸೇವೆ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸ್ಥಳೀಯರಾದ ಅಜೀಜ್ ಮಾತನಾಡಿ, ಬ್ಯಾಂಕಿನಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದು ಗ್ರಾಹಕರಿಗೆ ಸೂಕ್ತ ಸೇವೆ ದೊರೆಯುತ್ತಿಲ್ಲ. 8 ರಿಂದ 10 ಜನ ಸಿಬ್ಬಂದಿಗಳು ಕೆಲಸ ಮಾಡಬೇಕಿರುವ ಕಡೆ ಕೇವಲ 3 ರಿಂದ 4 ಜನ ಮಾತ್ರ ಇದ್ದಾರೆ. ಕಾರ್ಮಿಕರೇ ಹೆಚ್ಚಿರುವ ಈ ಪ್ರದೇಶದಲ್ಲಿ ಬ್ಯಾಂಕಿನ ಅವ್ಯವಸ್ಥೆಯಿಂದಾಗಿ ಬಹಳ ತೊಂದರೆ ಎದುರಾಗುತ್ತಿದೆ ಎಂದು ದೂರಿದರು. ಪ್ರತಿಭಟನೆ ಬಳಿಕ ಸಮಸ್ಯೆಯನ್ನು ಸರಿಪಡಿಸುವಂತೆ ಆಗ್ರಹಿಸಿ ನೂರಾರು ಸಾರ್ವಜನಿಕರ ಸಹಿಯೊಂದಿಗೆ ಮನವಿ ಪತ್ರವನ್ನು ಬ್ಯಾಂಕಿನ ವ್ಯವಸ್ಥಾಪಕರಾದ ಸದೇಶ್ ಕುಮಾರ್ ಅವರಿಗೆ ಸಲ್ಲಿಸಲಾಯಿತು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಧನಲಕ್ಷ್ಮಿ, ಸದಸ್ಯರಾದ ಸುಹಾದ್ ಅಶ್ರಫ್, ಮುಸ್ತಫಾ, ಸಫಿಯಾ, ಅಫ್ಸಲ್, ಸಿಂಧು, ಪ್ರಮುಖರಾದ ಉದಯ್ ಕುಮಾರ್, ಎನ್ಎಸ್ ವಿಜು, ಸುರೇಂದ್ರನ್ ಬಂಡ್ರಾಣಿ, ಮಣಿ, ಅಯೂಬ್ ಮತ್ತು ಇತರರು ಇದ್ದರು. ಸಮಸ್ಯೆ ಉಂಟು ಮಾಡುತ್ತಿರುವ ಬ್ಯಾಂಕ್ ವ್ಯವಸ್ಥೆಗೆ ಧಿಕ್ಕಾರ. ಸಿಬ್ಬಂದಿಗಳನ್ನ ಸೇರಿಸದ ಜನಗಳಿಗೆ ಸಮಸ್ಯೆ ಉಂಟು ಮಾಡುತ್ತಿರುವ ಬ್ಯಾಂಕ್ ವ್ಯವಸ್ಥೆಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಟಿಎಂ ವ್ಯವಸ್ಥೆ ಆಗಲೇಬೇಕು.
ಸುಮಾರು 10,000ಕ್ಕಿಂತ ಹೆಚ್ಚು ಜನಸ್ತೋಮ ಇರತಕ್ಕಂದಾಗ, ದೊಡ್ಡ ವ್ಯಾಪಾರಿಗಳು ಇರತಕ್ಕಂದಾಗ, ಸುತ್ತಮುತ್ತಲು ದೊಡ್ಡ ಪ್ಲಾಂಟೇಶನ್ ಇರತಕ್ಕಂದಾಗ ಒಂದು ಪ್ರದೇಶದ ಒಂದು ಬ್ಯಾಂಕ್ ಯೂನಿಯನ್ ಬ್ಯಾಂಕ್. ಈ ಯೂನಿಯನ್ ಬ್ಯಾಂಕಿನ ಒಳಗಡೆ ಖಾತೆದಾರರು ಬಂದಾಗ ಸರಿಯಾದ ರೀತಿಯಲ್ಲಿರ್ತಕ್ಕಂಥ ಸೇವೆ ಮಾಡಲಿಕ್ಕಿರತಕ್ಕಂತಹ ಸಿಬ್ಬಂದಿಗಳ ಕೊರತೆ ಸಮಸ್ಯೆಯನ್ನು ಎದುರಿಸ್ತಾ ಇರತಕ್ಕಂಥ ಒಂದು ಕಡೆ. ಇನ್ನೊಂದು ಕಡೆ ಒಂದು ATM ಇದರ ಒಳಗಡೆ ಇದೆ, ಬ್ಯಾಂಕಿನ ಒಳಗಡೆ. ಅದು ಕೇವಲ ಬ್ಯಾಂಕಿನ ಅವಧಿ ಮತ್ತು ಬ್ಯಾಂಕಿನ ಸಮಯದಲ್ಲಿ ಮಾತ್ರ ಸಾರ್ವಜನಿಕರಿಗೆ ಸಿಗತಕ್ಕಂಥ ಸೌಲಭ್ಯ. ಬಾಕಿ ಉಳಿದಿರತಕ್ಕಂಥ ಸಂದರ್ಭದ ಒಳಗಡೆ ATM ಸೌಲಭ್ಯಗಳು ಸಿಗ್ತಾ ಇಲ್ಲ. ಅದರಿಂದ ATM ಅನ್ನು ಬ್ಯಾಂಕಿನ ಹೊರಗಡೆ ಆಗಬೇಕು. ಇಡೀ ನಾಡಿನ ಜನರಿಗೆ 24 ಗಂಟೆನೂ ಕೂಡ ಬ್ಯಾಂಕ್ ವ್ಯವಸ್ಥೆಗಳು, ATM ವ್ಯವಸ್ಥೆಗಳು ಸಿಗಬೇಕು. ಏನು ಬ್ಯಾಂಕಿನ ಖಾತೆದಾರರು ಬ್ಯಾಂಕಿಗೆ ಹೋದಾಗ ಸುಗಮವಾಗಿ ತಮ್ಮ ಕೆಲಸಗಳನ್ನು ಆಗಬೇಕು ಅನ್ನತಕ್ಕಂಥ ವಿಷಯವನ್ನು ಇಟ್ಟು 2 ಬೇಡಿಕೆ: ATM ಅನ್ನು ಹೊರತರಬೇಕು, ಜನರಿಗೆ ಸಿಗಬೇಕು. ಇನ್ನೊಂದು, ಸಿಬ್ಬಂದಿಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಅನ್ನತಕ್ಕಂಥ ವಿಷಯದಲ್ಲಿ ಸಾರ್ವಜನಿಕವಾಗಿ ಒಂದು ಹೋರಾಟವನ್ನು ಮಾಡಿ ಈಗಾಗಲೇ ಮ್ಯಾನೇಜರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. 1 ತಿಂಗಳ ಕಾಲಾವಕಾಶ ಕೊಡ್ತದೆ. 1 ತಿಂಗಳ ನಂತರದಲ್ಲಿ ಮುಂದಿನ ದಿನ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾಡಿನ ಜನತೆಯೊಂದಿಗೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತಾ ಇದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದ SM ಲಿಂಗಪ್ಪ ಸಹಕಾರ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘದ ವತಿಯಿಂದ ಸಾಮಾಜಿಕ ಅನಿಷ್ಟ ಪದ್ಧತಿ ನಿಷೇಧ ಕುರಿತು ಜಾಗೃತಿ ಮೂಡಿಸಲಾಯಿತು. ಮಾನವ ಕಳ್ಳ ಸಾಗಾಣಿಕೆಯು ಸಾಮಾಜಿಕ ಪಿಡುಗಾಗಿದ್ದು, ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಿಂದ ಅನಿಷ್ಟದ ನಿರ್ಮೂಲನೆಗೆ ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಿ ಕೆಲಸ ಮಾಡಬೇಕೆಂದು ಪಟ್ಟಣದ JMFC ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ CL ಕೃಪಾ ಕರೆ ನೀಡಿದರು. ಕ್ಯಾರ್ಪೇಟೆ ಪಟ್ಟಣದ SM ಲಿಂಗಪ್ಪ ಸಹಕಾರ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ, ಪೊಲೀಸ್ ಮತ್ತು ಕಂದಾಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ತಡೆ ಜಾಗೃತಿ, ಸಾಮಾಜಿಕ ಅನಿಷ್ಟ ಪದ್ಧತಿ ನಿರ್ಮೂಲನೆ ಹಾಗೂ ವಿಶ್ವ ಸ್ತನಪಾನ ಸಪ್ತಾಹ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಸಾಮಾಜಿಕ ಅನಿಷ್ಟ ಪದ್ಧತಿ ನಿಷೇಧ ಜಾಗೃತಿ ಕುರಿತು ಪ್ರಮಾಣ ವಚನ ಬೋಧಿಸಿ ಮಾತನಾಡಿದರು. ತಹಶೀಲ್ದಾರ್ ಆದರ್ಶ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಮಾನವ ಕಳ್ಳ ಸಾಗಾಟದ ವಿಷವರ್ತುಲಗಳನ್ನು ಕತ್ತರಿಸಿ ಆರೋಗ್ಯವಂತ ನಾಗರಿಕ ಸಮಾಜದ ನಿರ್ಮಾಣಕ್ಕೆ ಮುಂದಾಗಬೇಕು. ಜನಜಾಗೃತಿಯಿಂದ ಮಾತ್ರ ಸಾಮಾಜಿಕ ಅನಿಷ್ಟ ಪದ್ಧತಿ ಸೇರಿದಂತೆ ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಮೌಢ್ಯಗಳನ್ನು ನಿರ್ಮೂಲನೆ ಮಾಡಬಹುದೆಂದು ತಹಶೀಲ್ದಾರ್ ತಿಳಿಸಿದರು. ಸಹಾಯಕ ಸರ್ಕಾರಿ ಅಭಿಯೋಜಕ ಸುರೇಂದ್ರ, ವಕೀಲರ ಸಂಘದ ಕಾರ್ಯದರ್ಶಿ ರಾಜೇಗೌಡ, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ, ಮಹಿಳಾ ಮಕ್ಕಳ ಕಲ್ಯಾಣಾಧಿಕಾರಿ ಅರುಣ್ ಕುಮಾರ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ACDPO ಪದ್ಮಾ ಸ್ವಾಗತಿಸಿದರೆ, ರೂಪಾ ವಂದಿಸಿದರು. ಶಿಕ್ಷಣ ಸಂಯೋಜಕರಾದ ಜ್ಞಾನೇಶ್ ಮತ್ತು ರಾಜಸ್ವ ನಿರೀಕ್ಷಕರಾದ ಜಗದೀಶ್ ಕಾರ್ಯಕ್ರಮ ನಿರೂಪಿಸಿದರು. ಇದರಲ್ಲಿ ಲಿಂಗ ಭೇದ ಅಂತ ಏನಿಲ್ಲ. ಅಂದ್ರೆ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು, ಎಲ್ಲ ವರ್ಗದ ಜನಗಳು ಕಳ್ಳ ಸಾಗಾಣಿಕೆ ಮಾಡ್ತಾ ಇರೋದು ನಾವು ನೋಡ್ತಾನೆ ಇದ್ದೀವಿ. ಏನಂದ್ರೆ ನಮ್ಮಲ್ಲಿರುವಂತಹ ಆಸೆ, ಆಕಾಂಕ್ಷೆಗಳು ಯಾರಿರ್ತಾರೆ ಅವ್ರನ್ನ ಇವರು ಟಾರ್ಗೆಟ್ ಅಂತ ಮಾಡ್ಕೊತಾ ಇದ್ದಾರೆ. ಒಂದು ಉದಾಹರಣೆ ಕೊಟ್ಟು ಹೇಳೋದಂದ್ರೆ, ಯಾರೋ ಒಬ್ಬರಿಗೆ ಒಂದು ಕ್ರೀಡೆ ಮೇಲೆ ಏನೋ ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂಥವ್ರನ್ನ ಇವರು ವಾಚ್ ಮಾಡಿಕೊಂಡು ಫಾಲೋ ಅಪ್ ಮಾಡಿಕೊಂಡು ಅಂಥವ್ರಿಗೆ ನಾವು ಈಗ ರೆಪ್ಯೂಟೆಡ್ ಇದರಿಂದ ಅಕಾಡೆಮಿಯಿಂದ ಬಂದಿದ್ದೀವಿ, ನಾವು ನಿಮಗೆ ಟ್ರೈನಿಂಗ್ ಕೊಡಿಸ್ತೀವಿ
ಅರ್ಥ ಮಾಡ್ಕೊಳ್ಳಿ. ಸೆಕ್ಯೂರ್ಡ್ ಆ್ಯಪ್ ಇದ್ರೆ ಮಾತ್ರ ನೀವು ಅದನ್ನ ಯೂಸ್ ಮಾಡಿ, ಅನ್ಸೆಕ್ಯೂರ್ಡ್ ಆ್ಯಪ್ಸ್ನ ಯೂಸ್ ಮಾಡಬೇಡಿ. ಇದ್ರ ಬಗ್ಗೆ ನಮಗೆ ಏನಾದರೂ ಅರಿವಾಗಲ್ಲ, ನಾವು ನಮ್ಮ ಮನೇಲಿರೋರಿಗೆ ಹೇಳ್ಬೋದು, ಪಕ್ಕದ ಮನೆಯವರಿಗೆ ಹೇಳ್ಬೋದು, ಗೊತ್ತಿಲ್ಲದೆ ಇರೋರಿಗೆ ಮಾಹಿತಿ ಕೊಡ್ಬೋದು, ತಿಳ್ಕೊಬೇಕು. ಯಾವುದನ್ನು ಕಣ್ಣು ಮುಚ್ಕೊಂಡು ಯಾರನ್ನು ನಂಬಬೇಡಿ. ಇತ್ತೀಚೆಗೆ ಒಂದು ಮೆಸೇಜ್ ಬರುತ್ತೆ, ಒಂದು OTP ಅದು ಕೊಟ್ಬಿಡಿ, ನಾವು ನಿಮ್ಮದು ಏನು ಪಾನ್ ಕಾರ್ಡ್ ಅಪ್ಡೇಟ್ ಮಾಡ್ತೀವಿ, ನಾವು ಆ ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ದುಡ್ಡು ಪಡ್ಕೊಂಡು ಹೋಗಿದ್ದಾರೆ. ಇಲ್ಲ ಇದು ಆನಂದ ಗೊತ್ತಾಗುತ್ತೆ ಎಷ್ಟು ಪ್ರಕರಣಗಳು ದಾಖಲಾಗ್ತಾ ಇರ್ತಾರೆ. ಇದಕ್ಕೆಲ್ಲ ಏನು ಬೇಕು, ನಮಗೆ ಅರಿವು ಬೇಕು. ನಮ್ಮಲ್ಲಿ ಇದಕ್ಕೆ ಸಂಬಂಧಿತವಾಗಿ ಸುಭದ್ರವಾದ ಕಾನೂನು ಇದೆ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮಲ್ಲಿ ಕರ್ನಾಟಕ ಸ್ಪೀಕರ್ಸ್ ಅದನ್ನ ಹೇಳ್ತಾರೆ. ಮಾನವ ಕಳ್ಳ ಸಾಗಣೆಯ ಮುಖ್ಯ ಅಂದರೆ ವಿಕ್ಟಿಮ್ಸ್ ಯಾರಂತ ಅಂದರೆ ನಾರ್ಮಲಿ ಚಿಕ್ಕ ಮಕ್ಕಳು ಮತ್ತು ಮಹಿಳೆಯರು. ಏನಕ್ಕೆ ಅಂತ ಅಂದರೆ ಲ್ಯಾಕ್ ಆಫ್ ಅವೇರ್ನೆಸ್. ಅದಕ್ಕೋಸ್ಕರ ನಾವು ಆದಷ್ಟು ಸ್ಕೂಲ್ಸಲ್ಲಿ ಮಕ್ಕಳಿಗೆ ಅಥವಾ ಪೋಷಕರಿಗೆ ಮತ್ತು ಕಾಲೇಜಲ್ಲಿ ಹೆಣ್ಮಕ್ಳಿಗೆ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಮೇನ್ ಹೆಣ್ಮಕ್ಳನ್ನ ಯಾವ ರೀತಿ ಈ ರೀತಿ ಗ್ರೂಮಿಂಗ್ ಗ್ಯಾಂಗ್ಸ್ ಇರುತ್ತೆ, ಪ್ರೀತಿ ಅಂತ ಹೇಳಿ ಅಥವಾ ಒಳ್ಳೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಅವ್ರನ್ನ ಗ್ರೂಮ್ ಮಾಡಿ ಎಲ್ಲೋ ಬೇರೆ ದೇಶಕ್ಕೆ ಅಥವಾ ಬೇರೆ ಸಿಟಿಗೆ ಕರ್ಕೊಂಡೋಗಿ ಅವ್ರನ್ನ ಏನೋ ಫೋರ್ಸ್ಡ್ ಲೇಬರ್ ಅಥವಾ ಪ್ರಾಸ್ಟಿಟ್ಯೂಷನ್ಗೆ ತಳ್ತಾರೆ, ಮಕ್ಕಳನ್ನ ಭಿಕ್ಷಾಟನೆ ತಳ್ತಾರೆ, ಅಥವಾ ಮೇಡಮ್ ಹೇಳಿದಾಗೆ ಗಂಡ್ಮಕ್ಳನ್ನ ಫೋರ್ಸ್ ಲೇಬರ್ ಮಾಡಿ ಅವ್ರಿಗೇನು ಸ್ಯಾಲ್ರಿ ಇರೋದಿಲ್ಲ, ಏನೂ ಇರೋದಿಲ್ಲ. ಇನ್ನೂ ಒಂದು ಮುಂದೆ ಹೋಗಿ ಆರ್ಗನ್ ಟ್ರಾಫಿಕಿಂಗ್ ಕೂಡ ಆಗುತ್ತೆ. ಕಣ್ ಕಿತ್ಕೊಳ್ತಾರೆ, ಎನಿಥಿಂಗ್ ದಟ್ ಈಸ್ ಫೀಸಿಬಲ್, ಯಾವ ಆರ್ಗನ್ ಬೇಕಾದ್ರೂ ಅವರು ಮಾರಾಟ ಮಾಡ್ತಾರೆ. ಆರ್ಗನ್ ಟ್ರಾಫಿಕಿಂಗ್ ಕೂಡ ದಿಸ್ ಇಸ್ ಅ ವೆರಿ ಆರ್ಗನೈಸ್ಡ್ ಕ್ರೈಮ್. ಇಟ್ಸ್ ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೇರ್ ಯು ಪೀಪಲ್ ಕಮ್. ನೀವು ಗ್ರಾಸ್ ರೂಟಲ್ಲಿ ವರ್ಕ್ ಮಾಡ್ತಿರ್ತೀರಿ, ಇದರ ಬಗ್ಗೆ ನಿಮಗೆ ಎಲ್ಲರಿಗಿಂತ ಚೆನ್ನಾಗಿ ವಿಷಯ ಗೊತ್ತಿರೋದು, ಅಂದರೆ ಬೇಗ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಲ್ಲಿ ಡಿಟೆಕ್ಷನ್ ನಿಮ್ಮಿಂದನೇ ಆಗಬೇಕು. ಎಲ್ಲ ಇಲ್ಲಿ ಆಶಾ ಕಾರ್ಯಕರ್ತರಿದ್ದೀರಿ, BAಗಳಿದ್ದೀರಿ, RIಗಳಿದ್ದೀರಿ, ನೀವು ವಿಲೇಜಲ್ಲಿ ಕಟಿಂಗ್ ಲೆವೆಲ್ ಎಡ್ಜಲ್ಲಿ ಕೆಲಸ ಮಾಡ್ತಿರ್ತೀರಿ, ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಚೆನ್ನಾಗಿ ಗೊತ್ತಿರೋದು. ಇದನ್ನು ನೀವು ರಿಪೋರ್ಟ್ ಮಾಡಬೇಕು. ಅರ್ಲಿ ಡಿಟೆಕ್ಷನ್ ಆ್ಯಂಡ್ ರಿಪೋರ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದೀಸ್ ಕೇಸಸ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪರುತ್ತದಲ್ಲಿ ಇಡಿ ಹಾಗೂ ಸಿಬಿಐ ಅಧಿಕಾರಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪರುತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನಾ ಪ್ರದರ್ಶನ ಹಾಗೂ ಸಾಂಕೇತಿಕ ಮಾನವ ಸರಪಳಿ ಚಳವಳಿ ನಡೆಸಲಾಯಿತು. ರಾಜ್ಯದ ಬಡಜನ, ಅಸಹಾಯಕ ಹಾಗೂ ನಿರ್ಗತಿಕ ಕುಟುಂಬಗಳ ಪರ ಇಂದಿರಾ ಕ್ಯಾಂಟೀನ್, ಮೈತ್ರಿ ಅನ್ನಭಾಗ್ಯ ಸೇರಿದಂತೆ ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ ಎಲ್ಲ ಭರವಸೆಗಳನ್ನು ತನ್ನ ಅಧಿಕಾರದ 2 ಅವಧಿಯಲ್ಲಿ ಈಡೇರಿಸಿದೆ. ನುಡಿದಂತೆ ನಡೆದ ಸರಳ, ನೇರವಂತಿಕೆಯ, ದಿಟ್ಟ ಹಾಗೂ ಗಟ್ಟಿ ವ್ಯಕ್ತಿತ್ವದ ಸೈದ್ಧಾಂತಿಕ ರಾಜಕಾರಣದ ಅಪ್ಪಟ ಮನುಷ್ಯ, ಪ್ರೀತಿಯ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪಿತೂರಿ ನಡೆಸಿ ಮೂಡ ಸೈಟ್ ಹಂಚಿಕೆಯ ಹಗರಣವಲ್ಲದ ಪ್ರಕರಣವನ್ನು ಅವ್ಯವಹಾರವೆಂದು ಬಿಂಬಿಸಿ ಕೇಂದ್ರ ಸರ್ಕಾರದ ಕೈಗೊಂಬೆಗಳಂತೆ ವರ್ತಿಸುತ್ತಿರುವ ರಾಜ್ಯಪಾಲರು, ಸಿಬಿಐ, ಇಡಿ ಇತ್ಯಾದಿಗಳನ್ನು ತನ್ನ ಪಕ್ಷದ ಅಂಗಸಂಸ್ಥೆಗಳಂತೆ ದುರುಪಯೋಗಪಡಿಸಿಕೊಳ್ಳುತ್ತಿರುವುದರ ಬಗ್ಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಒಳಸಂಚಿನ ವಿರುದ್ಧ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ಮಂಜುನಾಥ್ ಗುಂಡೂರಾವ್, ಜೋಸೆಫ್ ವಿಕ್ಟರ್ ಸೋನ್ಸ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಂತರ ಮನವಿ ಸಲ್ಲಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಫೀಲ್ಡ್ ಮಾರ್ಷಲ್ ಕಾರ್ಯಪರುತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಡಿ ಹಾಗೂ ಸಿಬಿಐ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದಲ್ಲಿ ಮಳೆ ಹಾನಿಯಿಂದ ಮನೆ ಕಳೆದುಕೊಂಡ ಸಂತ್ರಸ್ತರ ಕುಟುಂಬವನ್ನ KR ಪೇಟೆ ಪಟ್ಟಣದ SM ಲಿಂಗಪ್ಪ ಸಹಕಾರ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಸಾಮಾಜಿಕ ಅನಿಷ್ಟ ಪದ್ಧತಿ ನಿಷೇಧ ಕುರಿತು ಜಾಗೃತಿ ಮೂಡಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ.
ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.